ಪುರಾತನ ಕಾಲದ ಅವಶೇಷಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡುವ ಒಂದು ತಂಡ ಒಂದು ಅಪಾರವಾದ ಖಜಾನೆಯ ಬಗ್ಗೆ ತಿಳ್ಕೊಂಡು ಅದನ್ನ ಹುಡ್ಕೋದಿಕ್ಕಾಗಿನೇ ಬರುತ್ತೆ. ಆದ್ರೆ ಅವರಿಗೆ ಒಂದು ಸ್ವಲ್ಪ ಕೂಡ ಐಡಿಯಾನುವೇ ಇರಲ್ಲ. ಆ ಖಜಾನೆಯ ಹಿಂದೆ ಬಿದ್ದು ಸಾವಿರಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು. ಹೀಗಿರ್ಬೇಕಾದ್ರೆ ಈ ರಿಸರ್ಚ್ ನ ಟೀಮಿನವರು ಆ ನಿಧಿಯನ್ನ ಹುಡುಕ್ತಾರಾ ಅಥವಾ ಇವ್ರು ಕೂಡ ನಿಧಿಯನ್ನ ಪಡ್ಕೊಳ್ಳೋದಿಕ್ಕಾಗದೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಬೇಕಾಗುತ್ತಾ ಅನ್ನುವ ಒಂದು ಭಯಂಕರವಾದ ಟ್ರೆಜರ್ ಹಂಟಿಂಗ್ ಮೂವಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಡೆಡ್ ಮೈನ್ ಅಂತ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನ ಟ್ವಿಸ್ಟ್ ಗಳ ಜೊತೆಗೆ ತುಂಬಾನೇ ಕ್ರೇಜಿ ಆಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗಾಗಿನೇ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಕಳ್ಳರ ಗ್ಯಾಂಗ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ಈ ಕಾಡಿನ ಒಳಗಡೆಗೆ ಯಾರೇ ಬಂದ್ರೆ ಕೂಡ ಅವರನ್ನ ಲೂಟಿ ಮಾಡಿ ಅವರ ಹತ್ರ ಇರುವ ವಸ್ತುಗಳನ್ನ ಕಿತ್ಕೋತಾರೆ. ಸೊ ಇವಾಗ್ಲೂ ಕೂಡ ಅದೇ ರೀತಿಯಾಗಿನೇ ಲೂಟಿಯನ್ನ ಮಾಡಿ ಎಲ್ಲರಿಗೂ ರೆಸ್ಟ್ ಅನ್ನ ಮಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಸೂಸುವನ್ನ ಮಾಡೋಣ ಅಂತ ಹೊರಗಡೆಗಾಗಿ ಎದ್ದು ಬರ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ಟ್ರ್ಯಾಪ್ ಇರೋದನ್ನ ಇಬ್ರು ನೋಡ್ತಾನೆ. ಸೊ ಏನಿದು ತುಂಬಾನೇ ವಿಚಿತ್ರವಾಗಿದೆಯಲ್ಲ ಅಂತ ಮುಂದೆ ನೋಡ್ಕೊಂಡು ಬರ್ಬೇಕಾದ್ರೆ ಒಂದು ಭಯಂಕರವಾಗಿರುವ ಗುಹೆಯನ್ನೇ ನೋಡ್ತಾನೆ. ಸರಿ ಓಕೆ, ಇದ್ರ ಒಳಗಡೆ ಏನಿದೆ ನೋಡಿ ಬಿಡೋಣ ಅಂತ ಗುಹೆ ಒಳಗಡೆ ಕೂಡ ಬಂದ್ಬಿಡ್ತಾನೆ. ಬಟ್ ಆದ್ರೆ ಇದ್ದಕ್ಕಿದ್ದಾಗೆ ಗುಹೆ ಪೂರ್ತಿಯಾಗಿ ನಡ್ಗೋದಿಕ್ಕೆಲ್ಲ ಶುರುವಾಗುತ್ತೆ. ಅಂಡ್ ನೋಡ್ತಿದ್ದಾಗೆ ಇವನು ನಿಂತಿರುವ ಜಾಗನೇ ಕುಸಿದು ಹೋಗಿ ಈ ವ್ಯಕ್ತಿ ಭೂಮಿ ಒಳಗಡೆನೆ ಬಿದ್ದು ಅಲ್ಲೇನೆ ತೀರೋಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾರೆನ್ ಅನ್ನುವ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಒಂದು ರಿಸರ್ಚ್ ಟೀಮ್ ಅನ್ನ ಕಟ್ಕೊಂಡು ಇಂಡೋನೇಷ್ಯಾದಲ್ಲಿರುವ ಒಂದು ದೊಡ್ಡ ಬಂಕರ್ ಅನ್ನ ರಿಸರ್ಚ್ ಮಾಡೋದಕ್ಕಾಗಿನೇ ಬಂದಿದ್ದಾರೆ. ಆಕ್ಚುಲ್ ಆಗಿ ಬಂಕರ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ ವರ್ಲ್ಡ್ ವಾರ್ 2 ನ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಿರೋದು. ಅಂಡ್ ಈ ಬಂಕರ್ ಅನ್ನ ಬಳಸ್ತಾ ಇದ್ದದ್ದು ಕೂಡ ಜಾಪಾನೀಸ್ ನ ಸೈನಿಕರು. ಸೊ ಇವಾಗ ಅದೇ ಬಂಕರ್ ಅನ್ನ ಇವರು ರಿಸರ್ಚ್ ಮಾಡೋದಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಇವನ ಗರ್ಲ್ ಫ್ರೆಂಡ್ ಆಗಿರುವ ಸೂಲಿಂಗ್ ಅನ್ನುವ ಲೇಡಿಯನ್ವೇ ಕೂಡ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಇವರ ಜೊತೆಯಾಗಿ ರೀ ಅನ್ನುವ ಒಬ್ಬಳು ಸೈಂಟಿಸ್ಟ್ ಕೂಡ ಬಂದಿದ್ದಾಳೆ. ಅಂಡ್ ಇವರ ಟೀಮಿಗೆ ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕಾಗಿ ಆರ್ಮಿ ಮೆಂಬರ್ ಅನ್ನುವೇ ಕೂಡ ಕರ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಒಂದು ದಟ್ಟವಾದ ಕಾಡಿನ ಒಳಗಡೆ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಫೈನಲಿ ಒಂದು ದೊಡ್ಡ ಮೈನ್ ನ ಜಾಗಕ್ಕಾಗಿನೇ ಬಂದು ತಲುಪ್ತಾರೆ. ಇದನ್ನ ನೋಡುವ ನಮ್ಮ ಫಾರಿನ್ಗೂ ಕೂಡ ಅನ್ಸುತ್ತೆ ಮೇ ಬಿ ನಾವು ಹುಡುಕಿ ಬಂದಿರುವ ಬಂಕರು ಇದೇನೇ ಇರ್ಬೇಕು. ಸೊ ಇದೇನಾ ಅಲ್ವಾ ಅಂತ ಕನ್ಫರ್ಮ್ ಅನ್ನ ಮಾಡ್ಕೊಂಡು ಇದನ್ನ ರಿಸರ್ಚ್ ಮಾಡೋಣ ಅಂತ ಯೋಚಿಸ್ತಿರ್ಬೇಕಾದ್ರೆ ಸಡನ್ ಆಗಿ ಕಾಡಿನ ಒಳಗಡೆ ಇರುವ ಕಳ್ಳರ ಗ್ಯಾಂಗು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಪೂರ್ತಿಯಾದ ಟೀಮ್ ಕೂಡ ಇದೇ ಬಂಕರ್ ನ ಒಳಗಡೆಗಾಗಿನೇ ನುಗ್ಗಿ ಬರೋದಕ್ಕಾಗಿನೇ ನೋಡ್ತಾರೆ. ಸೊ ಹೀಗೋ ಕಷ್ಟಪನ್ನ ಪಟ್ಟು ನಮ್ಮ ಪೂರ್ತಿಯಾದ ಗ್ಯಾಂಗು ಒಳಗಡೆಗಾಗಿನೇ ಬಂದ್ಬಿಡುತ್ತೆ. ಬಟ್ ಆದ್ರೆ ಕೊನೆಯದಾಗಿ ಆರ್ಯೋ ಅನ್ನುವ ಒಬ್ಬ ಸೋಲ್ಜರ್ ಒಳಗಡೆ ಬರ್ಬೇಕಾದ್ರೆ ಅವನ ಜೊತೆಯಾಗಿ ಆ ಕಳ್ಳರು ಎಸೆಯುವ ಒಂದು ಡೈನಮೈಟ್ ಕೂಡ ಒಳಗಡೆ ಬಂದು ಬಿದ್ದೋಗ್ಬಿಡುತ್ತೆ. ಸೊ ಅಷ್ಟೇ, ಇವಾಗ ನೋಡ್ತಿದ್ದಾಗೇನೆ ಆ ಡೈನಮೈಟ್ ಕೂಡ ಬ್ಲಾಸ್ಟ್ ಆಗ್ಬಿಡುತ್ತೆ. ನಂತರ ಎಲ್ಲರಿಗೂ ಕಾನ್ಶಿಯಸ್ ಬಂದು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಯಾರಿಗೂ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿನೇ ಚೆನ್ನಾಗಿದ್ದಾರೆ. ಬಟ್ ಆದ್ರೆ ಆರ್ಯೋನ ಪರಿಸ್ಥಿತಿ ತುಂಬಾನೇ ಡ್ಯಾಮೇಜ್ ಆಗಿ ಸಾಯುವ ಸಿಚುವೇಶನ್ ಗೆ ಬಂದ್ಬಿಟ್ಟಿದ್ದಾನೆ. ನಂತರ ಸ್ಟ್ಯಾನ್ಲಿ ಇವನನ್ನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ನೋಡ್ಬೇಕಾದ್ರೆ ಇವಾಗ ಒಂದು ಡೈನಮೈಟ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಅಲ್ವಾ, ಅದ್ರ ಪರಿಣಾಮದಿಂದ ಹೊರಗಡೆ ಹೋಗುವ ದಾರಿ ಪೂರ್ತಿಯಾಗಿನೇ ಮುಚ್ಚಾಗ್ಬಿಟ್ಟಿದೆ. ಅಂದ್ರೆ ಈ ಬಂಕರ್ ನ ಒಳಗಡೆನೆ ಇವರು ಸರಿಯಾಗಿನೇ ಲಾಕ್ ಆಗ್ಬಿಟ್ಟಿದ್ದಾರೆ. ಅಂಡ್ ಇವಾಗ ಇವರು ಬಂಕರ್ ನ ಒಳಗಡೆ ಹೋಗೋದನ್ನ ಬಿಟ್ರೆ ಇವರ ಹತ್ರ ಬೇರೆ ಆಪ್ಷನ್ ಇಲ್ಲ. ಸೊ ಅದು ಅಲ್ಲದೆ ಒಂದು ಕಳ್ಳರ ಗ್ಯಾಂಗ್ ಇವರ ಮೇಲೆ ದಾಳಿಯನ್ನ ಮಾಡಿದೆ ಅಲ್ವಾ. ಸೊ ಅದನ್ನ ನೋಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮ್ಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗಿರುತ್ತೆ. ಆದ್ರಿಂದ ತುಂಬಾನೇ ಡೌಟ್ ಗಳು ಬಂದು ನಮ್ಮ ವಾರೆನ್ ಅವರನ್ನ ಕ್ವಶನ್ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ. ಆಕ್ಚುಲ್ ಆಗಿ ಬಂಕರ್ ನ ಒಳಗಡೆ ನಾವು ಏನನ್ನ ಹುಡ್ಕೋದಿಕ್ಕಾಗಿ ಬಂದಿದ್ದೀವಿ ಅಂತ ಮೊದಲನೇ ಬಾರಿ ನಮ್ಮ ವಾರೆನ್ ಕೂಡ ಯಾವ್ದೇ ವಿಷಯವನ್ನ ಹೇಳ್ದೆ ಸೈಲೆಂಟ್ ಆಗಿನೇ ಇರ್ತಾನೆ. ಬಟ್ ಆದ್ರೆ ಯಾವಾಗ ಈ ಸೋಲ್ಜರ್ಗಳು ನಿನ್ಗೆ ಹೊಡಿತೀವಿ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ತಾರೋ ಆವಾಗ ಈ ವಾರೆನ್ ಕೂಡ ಎಲ್ಲ ನಿಜವನ್ನ ಹೇಳ್ಕೊತಾನೆ. ಅಂದ್ರೆ ಈ ವಾರೆನ್ ಮತ್ತೆ ಸೈಂಟಿಸ್ಟ್ ಆಗಿರುವ ರೀಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ ಗೊತ್ತಾಗಿದೆ. ಅದೇ ಈ ಬಂಕರ್ ಅನ್ನ ಕ್ರಿಯೇಟ್ ಮಾಡಿರೋದು ಜಾಪಾನೀಸ್ ಗಳು ಅಂತ ಹೇಳಿದೆ ಅಲ್ವಾ. ಸೊ ಅವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನಿಧಿಯನ್ನ ಈ ಜಾಗದಲ್ಲಿ ಬಚ್ಚಿಟ್ಟು ಮಡಗಿದಾರಂತೆ. ಸೊ ಆ ವಿಷಯ ಗೊತ್ತಾಗಿನೇ ಅದನ್ನ ಹುಡಿಕೊಂಡು ಇಲ್ಲಿಗೆ ಬಂದಿದೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಸ್ಟ್ಯಾನ್ಲಿಗಂತೂ ಇದ್ರ ಬಗ್ಗೆ ಸ್ವಲ್ಪ ಕೂಡ ನಂಬಿಕೆನೆ ಬರೋದಿಲ್ಲ. ಆದ್ರೆ ನಮ್ಮ ವಾರೆನ್ ಖಂಡಿತ ಇಲ್ಲಿ ನಿಧಿ ಇದೆ, ಖಜಾನೆ ಇದೆ, ಅದನ್ನ ಹುಡ್ಕೋಣ ಅನ್ನೋದಾಗಿನೇ ರೆಡಿ ಆಗಿದ್ದಾನೆ. ಅಂಡ್ ಇದೇ ವಿಷಯವನ್ನ ಇಟ್ಟು ಈ ವಾರೆನ್ ಮತ್ತೆ ಸ್ಟ್ಯಾನ್ಲಿ ಇಬ್ರು ಕೂಡ ಜಗಳವನ್ನ ಮಾಡ್ಕೋತಿರ್ಬೇಕಾದ್ರೆ ಪಾಪ ಸ್ನೇಕ್ ಅನ್ನುವ ಒಬ್ಬ ಸೋಲ್ಜರು ಇವರಿಬ್ಬರ ಜಗಳವನ್ನ ನಿಲ್ಸಿ ನೋಡಿ ನಾವೆಲ್ಲರ ಇಲ್ಲಿಂದ ಹೊರಗಡೆ ಹೋಗೋದಿಕ್ಕಾಗಿ ನೋಡ್ಬೇಕು, ಆಮೇಲೆ ಬೇಕಿದ್ರೆ ನಿಧಿಯನ್ನ ಹುಡ್ಕೋ ಕೆಲ್ಸವನ್ನ ಮಾಡ್ಕೊಳ್ಳಿ ಅನ್ನೋದಾಗಿನೇ ಇವರನ್ನ ತಡಿತಾನೆ.
ಸೊ ಇವಾಗ ಬೇರೆ ಈ ಬಂಕರ್ನ ಒಳಗಡೆ ಹೋಗೋದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಆದ್ರಿಂದ ಬೇರೆ ದಾರಿ ಇಲ್ದೆ ಈ ಬಂಕರ್ನ ಒಳಗಡೆಗಾಗಿನೇ ಟ್ರಾವೆಲ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಇವಾಗ ಎಲ್ರು ಕೂಡ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಸೇತುವೆಯನ್ನ ಇಬ್ರು ಕ್ರಾಸ್ ಅನ್ನ ಮಾಡ್ಬೇಕಿರುತ್ತೆ. ಸರಿ ಓಕೆ, ಇದನ್ನವೇ ಕೂಡ ಕ್ರಾಸ್ ಅನ್ನ ಮಾಡ್ಬಿಡೋಣ ಅಂತ ಎಲ್ಲರಿವೆ ಬರ್ತಿರ್ಬೇಕಾದ್ರೆ ಸುತ್ತಮುತ್ತಲಿವೆ ಇರುವ ಎಲ್ಲ ಲೈಟ್ ಗಳಿವೆ ಸಡನ್ ಆಗಿನೇ ಆನ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಯುದ್ಧಕ್ಕಾಗಿ ಕೊಡುವ ಸೈರನ್ ಕೂಡ ಆನ್ ಆಗ್ಬಿಡುತ್ತೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮೇನೆ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ಇವರಿಗೆ ಗೊತ್ತಿರುವ ಪ್ರಕಾರವಾಗಿ ಹಲವಾರು ವರ್ಷಗಳಿಂದ ಈ ಬಂಕರ್ನ ಒಳಗಡೆಗೆ ಯಾರು ಕೂಡ ಬಂದಿರ್ತಾನೆ ಇಲ್ಲ. ಸೊ ಇವಾಗ ಸಡನ್ ಆಗಿ ಲೈಟ್ ಗಳು ಆನ್ ಆಗಿದೆ ಮತ್ತೆ ಯುದ್ಧಕ್ಕಾಗಿ ಸೈರನ್ ಕೂಡ ಆನ್ ಆಗಿದೆ ಅಂದ್ರೆ ಖಂಡಿತ ಇಲ್ಲೇನೋ ವಿಚಿತ್ರವಾದ ಘಟನೆ ನಡೀತಾ ಇದೆ ಅನ್ನೋದಾಗಿ ಗಾಬರಿ ಆಗ್ತಾರೆ. ಬಟ್ ಆದ್ರೆ ನಮ್ಮ ಸ್ಟಾನ್ಲಿ ಎಲ್ಲರಿಗೂ ಕೂಡ ಧೈರ್ಯವನ್ನ ಕೊಟ್ಟು ಮೇ ಬಿ ಇಲ್ಲಿ ಸೆಟ್ ಮಾಡಿ ಮಡಗಿರುವ ಸಿಸ್ಟಮ್ ಹಾಳಾಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಇವಾಗ ನಾವು ಬಂದಿರೋದಕ್ಕೆ ಸೆನ್ಸರ್ ಅನ್ನ ಆನ್ ಮಾಡ್ಕೊಂಡು ಇಲ್ಲಿ ಸೈರನ್ ಗಳು ಆನ್ ಆಗಿರ್ಬೇಕು ಅಂತ ಎಲ್ಲರನ್ನ ಸಮಾಧಾನವನ್ನ ಮಾಡಿ ಮುಂದಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಒಂದು ರೂಮ್ ನ ಒಳಗಡೆ ಬಂದು ನೋಡ್ಬೇಕಾದ್ರೆ ತುಂಬಾನೇ ವಿಚಿತ್ರವಾದ ಐಟಮ್ ಗಳನ್ನೆಲ್ಲ ಇಲ್ಲಿ ಮಡಗಿರ್ತಾರೆ. ಅಂದ್ರೆ ಡಿಫ್ರೆಂಟ್ ಆದ ಬಾಟಲ್ ಗಳಾಗಿರ್ಬಹುದು, ಲ್ಯಾಬ್ ನಲ್ಲಿ ಬಳಸುವಂತಹ ಸೂಟ್ ಗಳಾಗಿರ್ಬಹುದು, ಹಾಗೇನೆ ತುಂಬಾನೇ ಭಯಂಕರವಾದ ಫೋಟೋಸ್ ಗಳನ್ನೆಲ್ಲ ಮಡಗಿದ್ದಾರೆ. ಸೊ ಇದೇ ರೀತಿ ನಮ್ಮ ವಾರೆನ್ ಮತ್ತೆ ರೀ ಕೂಡ ಇನ್ನೊಬ್ಬೆ ರಿಸರ್ಚ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಗೋಡೆ ಮೇಲಿರುವ ಒಂದು ಮ್ಯಾಪ್ ಅನ್ನ ನೋಡ್ತಾರೆ. ಅಂಡ್ ಆ ಮ್ಯಾಪ್ ಅನ್ನವೇ ಕೂಡ ನಿಧಾನವಾಗಿ ಅಬ್ಸರ್ವ್ ಅನ್ನ ಇವ್ರು ಮಾಡ್ಬೇಕಾದ್ರೆ ಫೈನಲಿ ಇವರಿಗೆ ಗೊತ್ತಾಗುತ್ತೆ ನಾವು ಹುಡುಕಿ ಬಂದಿರುವ ಬಂಕರು ಇದೇನೆ ಅನ್ನೋದಾಗಿ. ಅಂಡ್ ಇದ್ರ ನಡುವೆ ನಮ್ಮ ಪಾಪಾ ಸ್ನೇಕ್ ಅನ್ನುವ ಸೋಲ್ಜರ್ ಇದ್ದಾನೆ ಅಲ್ವಾ, ಅವನ ಹಿಂದೆ ಯಾರೋ ಮಾಸ್ಕ್ ಅನ್ನ ಹಾಕೊಂಡಿರುವ ವ್ಯಕ್ತಿ ನಿಂತಿರೋದಾಗಿ ಫೀಲ್ ಆಗುತ್ತೆ. ಸೊ ಯಾರದು ಅಂತ ಇವನು ಕೂಡ ಸಡನ್ ಆಗಿನೇ ತಿರುಗಿ ನೋಡ್ಬೇಕಾದ್ರೆ ಪಟ್ ಅಂತ ಜಾಗದಿಂದ ಮಾಯವಾಗ್ಬಿಡ್ತಾರೆ. ಮೇ ಬಿ ನಮ್ಮ ಭ್ರಮೆ ಇರ್ಬೇಕು ಇಲ್ಲ ಫೀಲ್ ಆಗಿರ್ಬೇಕು ಅನ್ಕೊಂಡು ಇವನು ಕೂಡ ಸುಮ್ಮನೆ ಆಗ್ತಾನೆ. ಈ ಕಡೆ ನಮ್ಮ ವಾರೆನ್ ಮತ್ತೆ ರೀ ಇಬ್ಬರೇ ಮ್ಯಾಪ್ ಅನ್ನ ನೋಡಿ ರಿಸರ್ಚ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ರೀಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಅಂದ್ರೆ ನಿಜಕ್ಕೇ ಇದು ಜಾಪಾನೀಸ್ ಗಳು ಕ್ರಿಯೇಟ್ ಅನ್ನ ಮಾಡಿ ಮಡಗಿರುವ ಬಂಕರ್. ಅದು ಅಲ್ಲದೆ ನಾವು ಹುಡುಕಿ ಬಂದಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿಧಿ ಕೂಡ ಇದೇ ಜಾಗದಲ್ಲಿದೆ. ಸೊ ನಾವು ಸರಿಯಾದ ಜಾಗಕ್ಕಾಗಿನೇ ಬಂದಿದೀವಿ ಅನ್ನೋದನ್ನ ತಿಳ್ಕೊತಾರೆ. ಅಂಡ್ ಇವಾಗ ನಮ್ಮ ರೀ ಮತ್ತೊಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಅಂದ್ರೆ ಜಾಪಾನೀಸ್ ಸೋಲ್ಜರ್ ಗಳು ಈ ಬಂಕರ್ ನಲ್ಲಿ ವಾಸ ಬಿದ್ರು ಅಲ್ವಾ. ಸೊ ಅವರು ಎದುರಾಳಿ ದೇಶದ ಸೈನಿಕರನ್ನ ಬಂಧಿಸಿ ಇದೇ ಜಾಗಕ್ಕಾಗಿನೇ ಕರ್ಕೊಂಡು ಬಂದು ಆ ಸೈನಿಕರ ಮೇಲೆ ತುಂಬಾನೇ ಭಯಂಕರವಾದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇದ್ರು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಸ್ಟೇನ್ಲಿಗೆ ತುಂಬಾನೇ ಕೋಪವೆಲ್ಲ ಬಂದ್ಬಿಡುತ್ತೆ. ಯಾಕಂದ್ರೆ ಈ ವಾರೆನು ಈ ವಿಷಯದ ಬಗ್ಗೆ ಏನನ್ವೇ ಹೇಳ್ತೀರಾ, ನಮ್ಮನ್ನ ಈ ಜಾಗಕ್ಕಾಗಿನೇ ಕರ್ಕೊಂಡು ಬಂದು ಸಿಕ್ಕಾಕಿಸ್ಬಿಟ್ಟ ಅಂತ ಕೋಪವನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಆದ್ರೆ ನಮ್ಮ ವಾರೆನ್ ಕೂಡ ಇದ್ರ ಬಗ್ಗೆ ನನ್ಗೂ ಕೂಡ ಯಾವ್ದೇ ವಿಷಯನವೇ ಗೊತ್ತಿರ್ಲಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ರೀತಿ ಇವರೆಲ್ಲರೂ ಕೂಡ ಕಿತ್ತಾಡ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಸೋಲ್ಜರ್ ಗಳಿಗೆ ಹೆಡ್ ಆಗಿರುವ ಪ್ರಾವ ಅನ್ನುವ ಒಬ್ಬ ಸೋಲ್ಜರ್ ನೋಡಿ, ಇನ್ ಮುಂದೆ ನಾವು ನಿಮ್ಮ ಆರ್ಡರ್ ನ ಪ್ರಕಾರವಾಗಿ ನಡೆಯೋದಿಕ್ಕೆ ಸಾಧ್ಯವಿಲ್ಲ. ನಾವು ಆದಷ್ಟು ಬೇಗ ಈ ಬಂಕರ್ ಅನ್ನ ಬಿಟ್ಟು ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನು ಹುಡುಕ್ಬೇಕು. ಸೊ ನಮ್ಮ ಪೂರ್ತಿಯಾದ ಟೀಮ್ ಇವಾಗ 2 ಭಾಗವಾಗಿ ಡಿವೈಡ್ ಆಗೋಣ. ಒಂದು ಟೀಮು ನಾವು ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನ ಹುಡುಕಿದ್ರೆ ಮತ್ತೊಂದು ಟೀಮು ನಮ್ಮ ಆರ್ಯೋನ ಜೊತೆಗೆ ಇಟ್ಕೊಂಡು ಅವನನ್ನ ನೋಡ್ಕೋಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ವಾರೆನು ಒಂದು ಐಡಿಯಾವನ್ನ ಮಾಡ್ತಾನೆ. ಹೇಗಿದ್ರು ನಿಧಿಯನ್ನ ಹುಡ್ಕೋದಿಕ್ಕೆ ಇವ್ರನ್ನ ಒಪ್ಪಿಸೋದು ತುಂಬಾನೇ ಕಷ್ಟವಾಗ್ಬಿಟ್ಟಿದೆ. ಸೊ ಇವ್ರಂತೂ ಇವಾಗ ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನ ಹುಡ್ಕೋದಿಕ್ಕೆ ಬರ್ತಿದ್ದಾರೆ ಅಲ್ವಾ. ಸೊ ಅವರ ಜೊತೆ ನಾವು ಕೂಡ ಜಾಯಿನ್ ಆಗಿ ದಾರಿಯನ್ನ ಹುಡುಕುವ ನೆಪದಲ್ಲಿ ನಮ್ಮ ನಿಧಿಯನ್ನ ಹುಡ್ಕೋದಿಕ್ಕೆ ಟ್ರೈ ಅನ್ನ ಮಾಡೋಣ ಅನ್ನೋದಾಗಿ ಯೋಚಿಸಿ ನಮ್ಮ ವಾರೆನ್ನು ಮತ್ತೆ ಸೂಲಿಂಗು ಇಬ್ರು ಕೂಡ ಇವರ ಜೊತೆ ಬರೋದಕ್ಕಾಗಿ ಒಪ್ಕೋತಾರೆ. ಸೊ ಫೈನಲಿ ನಮ್ಮ ವಾರೆನ್ನು, ಸೂಲಿಂಗು, ಕ್ಯಾಪ್ಟನ್ ಮತ್ತೆ ಪಾಪಾ ಸ್ನೇಕ್ ಈ 4 ಜನರವೇ ಕೂಡ ಸೇರ್ಕೊಂಡು ಹೊರಗಡೆ ಹೋಗುವ ದಾರಿಯನ್ನ ಹುಡ್ಕೋದಿಕ್ಕೇನೆ ಬರ್ತಾರೆ. ಅಂಡ್ ನಮ್ಮ ಸೈಂಟಿಸ್ಟ್ ಆಗಿರುವ ರೀ ಮತ್ತೆ ಮಿಕ್ಕಿರುವ ಸೋಲ್ಜರ್ ಗಳು ಆರ್ಯೋನನ್ನ ನೋಡ್ಕೊಳ್ಳೋದಿಕ್ಕಾಗಿ ಅದೇ ಜಾಗದಲ್ಲಿನೇ ಉಳ್ಕೋತಾರೆ. ಅಂಡ್ ಈ ಕಡೆ ನಮ್ಮ ವಾರೆನ್ ಅವನ ಟೀಮು ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನ ಹುಡುಕಿ ಬರ್ತಿದ್ರು ಅಲ್ವಾ. ಸೊ ಅವರು ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಒಂದು ದೊಡ್ಡ ರೂಮ್ಗೆನೆ ಬಂದು ರೀಚ್ ಆಗ್ತಾರೆ. ಅಂಡ್ ಒಳಗೆ ಬಂದು ನೋಡ್ಬೇಕಾದ್ರೆ ನಮ್ಮ ವಾರೆನ್ಗೆ ಒಂದು ಹೆಲ್ಮೆಟ್ ಕೂಡ ಸಿಗುತ್ತೆ. ಅಂಡ್ ಆ ರೂಮ್ ನಲ್ಲೂ ಕೂಡ ದೊಡ್ಡ ದೊಡ್ಡ ಪಂಜರಗಳನ್ನೆಲ್ಲ ಸೆಟ್ ಮಾಡಿ ಮಡಗಿರ್ತಾರೆ. ಸೊ ಇವಾಗ ಕೆಳಗೆ ಬಿದ್ದಿರುವ ಹೆಲ್ಮೆಟ್ ಅನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಅದೊಂದು ಆಸ್ಟ್ರೇಲಿಯನ್ ಸೈನಿಕನ ಕ್ಯಾಪ್ ಆಗಿರುತ್ತೆ. ಅಂದ್ರೆ ಎದುರಾಳಿ ಸೈನಿಕರನ್ನ ಕರ್ಕೊಂಡು ಬಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗ್ತಿತ್ತು ಅಂತ ನಮ್ಮ ರೀ ಹೇಳಿದ್ಲು ಅಲ್ವಾ. ಸೊ ಇವಾಗ ನಮ್ಮ ವಾರೆನ್ಗೂ ಕೂಡ ಅದು ನಿಜ ಅನ್ನೋದಾಗಿ ಫೀಲ್ ಆಗುತ್ತೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಆರ್ಯವನ್ನ ತೋರಿಸ್ಬೇಕಾದ್ರೆ ಅವನು ಕೂಡ ತುಂಬಾನೇ ಡ್ಯಾಮೇಜ್ ಆಗಿರೋದ್ರಿಂದ ಮಲ್ಗಿ ಸ್ವಲ್ಪ ರೆಸ್ಟ್ ಅನ್ನ ಮಾಡ್ತಿದ್ದಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ತುಂಬಾನೇ ಜೋರಾಗಿ ಶಬ್ದವೆಲ್ಲ ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಸೊ ನಿದ್ರೆ ಮಾಡ್ತಿರುವ ನಮ್ಮ ಆರ್ಯ ಕೂಡ ಎಚ್ಚರಿಯಾಗಿ ಎದ್ದು ಕುಳಿತು ನೋಡ್ಬೇಕಾದ್ರೆ ಮೇಲ್ಗಡೆ ಇರುವ ಮರಳು ನೆಲದ ಒಳಗಡೆ ಕುಸಿಯೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಇದನ್ನ ನೋಡಿ ತುಂಬಾನೇ ಗಾಬರಿಯಾಗುವ ನಮ್ಮ ಆರ್ಯೋ ಇವನ ಅಕ್ಕಪಕ್ಕದಲ್ಲಿರುವ ಸೈನಿಕರನ್ನ ಕರೆದು ಹೇಳೋದಿಕ್ಕಾಗಿನೇ ನೋಡ್ತಾನೆ.
ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಭೂಮಿ ಒಳಗಡೆಯಿಂದ 2 ದೊಡ್ಡ ಕೈಗಳು ಹೊರಗಡೆನೆ ಬಂದು ಇವನ ಕಾಲನ್ನ ಹಿಡ್ಕೊಂಡು ಭೂಮಿ ಒಳಗಡೆಗಾಗಿನೇ ಎಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಆದ್ರೆ ಇವನು ಜೋರಾಗಿ ಕೂಗೋದ್ರಿಂದ ಅದನ್ನ ಕೇಳಿರುವ ಸೈನಿಕರು ಓಡಿ ಬಂದು ನೋಡ್ತಾರೆ. ಅಂಡ್ ನಮ್ಮ ಆರ್ಯವನ್ನ ಯಾರು ಎಳ್ಕೊಂಡು ಹೋಗಿರೋದು ಅಂತ ಕೆಳಗಡೆ ಇಣುಕಿ ನೋಡ್ಬೇಕಾದ್ರೆ ತುಂಬಾನೇ ಭಯಂಕರವಾಗಿರುವ ಒಬ್ಬ ದೊರಿಂದ ವ್ಯಕ್ತಿ ನಮ್ಗೆ ಕಾಣಿಸ್ತಾನೆ. ಅಂಡ್ ಅವನನ್ನ ನೋಡಿ ನಮ್ಮ ಟೀಮ್ ನವರು ಕೂಡ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾರೆ. ಬಟ್ ಆದ್ರೆ ಆ ದೊರಿಂದ ವ್ಯಕ್ತಿ ಭೂಮಿ ಒಳಗಡೆಗಾಗಿನೇ ಸಡನ್ ಆಗಿನೇ ಹೊರಟೋಗ್ಬಿಡ್ತಾನೆ. ಏನಾದ್ರೂ ಆಗಿರ್ಲಿ ಮೊದ್ಲು ನಮ್ಮ ಆರ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದಾಗಿ 3 ಜನರು ಕೂಡ ಸುರಂಗದ ಒಳಗಡೆಗಾಗಿನೇ ಜಂಪನ ಮಾಡಿ ನಮ್ಮ ಆರ್ಯವನ್ನ ಹುಡಿಕೊಂಡೇನೆ ಬರ್ತಾರೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ನಮ್ಮ ರೀ ಒಂದು ಶಾಕಿಂಗ್ ವಿಷಯವನ್ನೇ ನೋಡ್ಬಿಡ್ತಾಳೆ. ಅಂದ್ರೆ ನಮ್ಮ ಆರ್ಯನ ಬಾಡಿ ಒಂದು ಜಾಗದಲ್ಲಿ ಕ್ರೂರವಾಗಿನೇ ಸತ್ತು ಬಿದ್ದಿದೆ. ಆದ್ರೆ ಅವನ ಕುತ್ತಿಗೆನ ಯಾರೋ ತುಂಬಾನೇ ಶಾರ್ಪ್ ಆಗಿನೇ ಕಚ್ಚಿ ಹಾಕಿದ್ದಾರೆ. ಅದು ಅಲ್ಲದೆ ಅವನ ಕಣ್ಣುಗಳನ್ವೇ ಕೂಡ ಯಾರೋ ಹೊರಗಡೆ ತೆಗೆದು ಅದನ್ನ ಆಲ್ರೆಡಿ ತಿಂದು ಹಾಕಿದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ರೀ ತುಂಬಾನೇ ಟೆನ್ಷನ್ ಆಗಿ ಗಾಬರಿ ಆಗ್ಬೇಕಾದ್ರೆ ನಮ್ಮ ಸ್ಟ್ಯಾನ್ಲಿ ಸ್ವಲ್ಪ ಧೈರ್ಯವನ್ನ ಕೊಟ್ಟು ನೀನು ಟೆನ್ಷನ್ ಅನ್ನ ತಗೊಳ್ಬೇಡ, ಮುಂದೆ ಏನಿದೆ ಅದನ್ನ ನೋಡೋಣ ಬಾ ಅನ್ನೋದಾಗಿನೇ ಕರೀತಾನೆ. ಸೊ ಇದೇ ರೀತಿ ಸರಿ ಓಕೆ ಅನ್ನೋದಾಗಿ ಎಲ್ಲರಿಗೂ ಇವ್ರು ಬರ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ಮಾಸ್ಕ್ ಅನ್ನ ಹಾಕೊಂಡಿರುವ ವ್ಯಕ್ತಿ ಸಡನ್ ಆಗಿನೇ ಬಂದು ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಟೀಮ್ ನವರು ಹೇಗೋ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಜೋಕೋ ಅನ್ನುವ ಮತ್ತೊಬ್ಬ ಸೋಲ್ಜರು ಅಮಾನುಷವಾದ ಶಕ್ತಿಯನ್ನ ಫಾಲೋ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಸೊ ಅದೇ ರೀತಿಯಾಗಿನೇ ಫಾಲೋ ಮಾಡ್ಕೊಂಡು ಮತ್ತೊಂದು ಬಂಕರ್ನ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಅದು ಅಲ್ಲದೆ ಈ ಜಾಗದಲ್ಲಿ ಸಾವಿರಾರು ಜನರ ಮೂಳೆಗಳೆಲ್ಲ ಬಿದ್ದಿರೋದನ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ಈ ಬಂಕರ್ನ ಒಳಗಡೆಗೆ ಯಾರು ಬರ್ತಾರೋ ಅವರು ವಾಪಸ್ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೆದರ್ಕೊಳ್ತಾರೆ. ಅಂಡ್ ಅದು ಅಲ್ಲದೆ ಓಪನಿಂಗ್ ಸೀನ್ ನಲ್ಲಿ ಒಂದು ಕಳ್ಳರ ಗ್ಯಾಂಗಿನಲ್ಲಿದ್ದ ಒಬ್ಬ ವ್ಯಕ್ತಿ ಈ ಗುಹೆ ಒಳಗಡೆಗೆ ಬರ್ಬೇಕಾದ್ರೆ ಸಡನ್ ಆಗಿ ಭೂಮಿ ಒಳಗಡೆ ಹೋಗಿ ತಿರೋಗ್ಬಿಟ್ಟಿದ್ದ ಅಲ್ವಾ. ಸೊ ಅವನ ಬಾಡಿ ಕೂಡ ತುಂಬಾನೇ ಭಯಂಕರವಾಗಿ ಈ ಜಾಗದಲ್ಲಿ ಸತ್ತು ಬಿದ್ದಿರೋದನ್ನ ತೋರಿಸ್ತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಸಡನ್ ಆಗಿ ನೂರಾರು ದೊರಿದಗಳು ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ನಮ್ಮ ಜೋಕೋ ಅನ್ನುವ ಸೋಲ್ಜರ್ ಕೂಡ ಅವನ ರೈಫಲ್ ಅನ್ನ ಹಿಡ್ಕೊಂಡು ಎರ್ರ ಬಿರಿಯಾಗಿ ಆ ದೊರಿದಗಳಿಗೆ ಶೂಟ್ ಅನ್ನ ಮಾಡ್ಬೇಕಾದ್ರೆ ಆ ದೊರಿಂದಗಳಿಗೆ ಒಂದು ಚೂರು ಕೂಡ ಎಫೆಕ್ಟ್ ಅನ್ನೋದೇನೆ ಆಗ್ತಾ ಇಲ್ಲ. ಸೊ ಎಷ್ಟೇ ಶೂಟ್ ಅನ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ಎದ್ದು ಬರ್ತಾನೆ ಇದಾವೆ ಆ ದೊರಿಂದಗಳು. ಬಟ್ ಆದ್ರೆ ಹಿಂದಗಡೆಯಿಂದ ಒಂದು ದರಿಂದ ಬಂದು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಇವನ ರೈಫಲ್ ಅನ್ನೇ ಕಿತ್ಕೊಂಡು ಹೋಗ್ಬಿಡುತ್ತೆ. ನಂತರ ಮತ್ತೊಂದು ದರಿಂದ ಬಂದು ಇವನಿಗೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಜೋಕೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ದರಿಂದವನ್ನ ದೂರಕ್ಕಾಗಿನೇ ತಳ್ಳಿ ಹಾಕ್ತಾನೆ. ನಂತರ ಇವನ ಹತ್ರ ಇರುವ ಒಂದು ಪಿಸ್ತೂಲ್ ಅನ್ನ ಎತ್ಕೊಂಡು ಶೂಟ್ ಅನ್ನ ಮಾಡೋದಿಕ್ಕಾಗಿ ನೋಡ್ತಾನೆ. ಆದ್ರೆ ಅದ್ರಲ್ಲಿರುವ ಕೆಲವು ಬುಲೆಟ್ ಗಳಿವೆ ಕೂಡ ತೀರೋಗ್ಬಿಡುತ್ತೆ. ಸೊ ನಾವು ಶೂಟ್ ಮಾಡಿದ್ರೆ ಕೂಡ ಈ ದರಿಂದಗಳಿಗೆ ಏನು ಬಿ ಆಗ್ತಾನೆ ಇಲ್ವಲ್ಲ ಅಂತ ತಿಳ್ಕೊಳ್ಳುವ ನಮ್ಮ ಜೋಕೋ ಫೈನಲಿ ನೂರಾರು ದರಿಂದಗಳಿಂದ ನಾವು ಬದುಕೋದಿಕ್ಕೆ ಸಾಧ್ಯವಿಲ್ಲ ಅಂತ ಸಾವನ್ನ ಸ್ವೀಕಾರ ಮಾಡ್ಕೊಂಡು ಅವನ ಗನ್ ಅನ್ನ ಕೆಳಗಡೆ ಬಿಸಾಕ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹೊರಗಡೆ ಹೋಗೋದಿಕ್ಕಾಗಿ ದಾರಿಯನ್ನ ಹುಡುಕಿ ಬರ್ತಿದ್ರು ಅಲ್ವಾ ನಮ್ಮ ಮತ್ತೊಂದು ಟೀಮು. ಸೊ ಅವ್ರನ್ನ ತೋರಿಸ್ಬೇಕಾದ್ರೆ ಅವರು ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಮತ್ತೊಂದು ರೂಮ್ಗೆನೆ ಬಂದಿದ್ದಾರೆ. ಸೊ ಇವಾಗ ಈ ರೂಮ್ ನಲ್ಲಿ ಏನಾದ್ರೂ ಕ್ಲೂಗಳು ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ಮೆಡಿಕಲ್ ಬುಕ್ ನಮ್ಮ ಟೀಮ್ ನವರ ಕೈಗೇನೆ ಸಿಗುತ್ತೆ. ಸರಿ ಓಕೆ, ಈ ಬುಕ್ ನಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂತ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ಬಂಕರ್ ನ ಒಳಗಡೆ ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಬರ್ದು ಮಡಗಿದ್ದಾರೆ. ಸೊ ಇಲ್ಲಿ ನಡೀತಾ ಇದ್ದ ಎಕ್ಸ್ಪೆರಿಮೆಂಟ್ ಒಂದು ನಾರ್ಮಲ್ ಆದ ಎಕ್ಸ್ಪೆರಿಮೆಂಟ್ ಅಲ್ಲ, ಬದಲಾಗಿ ತುಂಬಾನೇ ಟಾರ್ಚರ್ ಕೊಟ್ಟು ಭಯಂಕರವಾಗಿ ಮಾಡ್ತಾ ಇದ್ದ ಎಕ್ಸ್ಪೆರಿಮೆಂಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇದೇ ರೀತಿ ಎಲ್ಲವನ್ನ ಇವರು ನೋಡ್ಕೊಂಡು ನಿಂತಿರ್ಬೇಕಾದ್ರೆ ಸಡನ್ ಆಗಿ ಇವರ ಟೀಮ್ ನವರು ಕಿರುಚ್ಕೊಳ್ಳೋ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಬೇಗ ಬೇಗ ಹೋಗಿ ಅವ್ರನ್ನ ಕಾಪಾಡೋಣ ಅನ್ನೋದಾಗಿ ಇವರು ಹೊರಗಡೆ ಬರೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಇವರು ಇರ್ತಾ ಇರುವ ರೂಮ್ ನ ಡೋರು ಲಾಕ್ ಆಗ್ಬಿಡುತ್ತೆ. ಅಂದ್ರೆ ಇವರು ಪೂರ್ತಿಯಾಗಿನೇ ಈ ರೂಮ್ ನ ಒಳಗಡೆನೆ ಲಾಕ್ ಆಗಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಸ್ಟ್ಯಾನ್ಲಿ ಮತ್ತೆ ರೀ ಅನ್ನ ತೋರಿಸ್ಬೇಕಾದ್ರೆ ಅದೇ ವಿಚಿತ್ರವಾಗಿ ಮಾಸ್ಕ್ ಅನ್ನ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಅಟ್ಯಾಕ್ ಅನ್ನ ಮಾಡಿದ ಅಲ್ವಾ. ಸೊ ಇವಾಗ ಅದೇ ವ್ಯಕ್ತಿ ಇವರಿಬ್ಬರನ್ನೇ ಕೂಡ ಬಂಧಿಸಿ ಒಂದು ಜಾಗಕ್ಕಾಗಿನೇ ಕರ್ಕೊಂಡು ಬಂದಿದ್ದಾನೆ. ಆಕ್ಚುಲ್ ಆಗಿ ಆ ಮಾಸ್ಕ್ ಅನ್ನ ಹಾಕೊಂಡಿರುವ ವ್ಯಕ್ತಿ ಬಂದು ಜಾಪಾನೀಸ್ ನ ಒಬ್ಬ ಸೈನಿಕ ಆಗಿದ್ದಾನೆ. ಅಂಡ್ ಅವನು ತಿಳ್ಕೊಂಡಿರುವ ಪ್ರಕಾರ ನಮ್ಮ ಸ್ಟ್ಯಾನ್ಲಿ ಮತ್ತೆ ರೀ ಇವ್ರಿಬ್ರು ಕೂಡ ಎದುರಾಳಿ ದೇಶದ ಸೈನಿಕರು ಅನ್ನೋದಾಗಿನೇ ತಿಳ್ಕೊಂಡಿದ್ದಾನೆ. ಸೊ ಅದೇ ಕಾರಣಕ್ಕೆ ಇವ್ರನ್ನ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಸೊ ನಿಮ್ಮನ್ನ ಈ ರೀತಿ ಓಡಾಡೋದಿಕ್ಕೆ ಬಿಟ್ಟಿದ್ದು ಯಾರು ಅನ್ನೋದಾಗಿ ಇವರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ನಮ್ಮ ರೀಗೆ ಜಾಪಾನೀಸ್ ನ ಲ್ಯಾಂಗ್ವೇಜ್ ಬರೋದ್ರಿಂದ ಆ ಸೈನಿಕನ ಜೊತೆ ಮಾತಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ನೋಡಿ, ವರ್ಲ್ಡ್ ವಾರ್ 2 ಮುಗ್ದು ಎಷ್ಟೋ ವರ್ಷಗಳು ಕಳ್ದೋಗ್ಬಿಟ್ಟಿದೆ. ಸೊ ಇವಾಗ ವರ್ಲ್ಡ್ ವಾರ್ ನ ಅವಶೇಷಗಳಿವೆ ಕೂಡ ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಆ ಸೈನಿಕ ಅದನ್ನ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ. ಸೊ ಇದೇ ರೀತಿ ಆ ಸೈನಿಕ ಮತ್ತೆ ನಮ್ಮ ರೀ ಇಬ್ಬರವೇ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಸ್ಟ್ಯಾನ್ಲಿ ಗ್ಯಾಪ್ ಅನ್ನ ನೋಡ್ಕೊಂಡು ಸೂಪರ್ ಆಗಿನೇ ಎದ್ದು ಆ ಸೈನಿಕನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಮುಖಕ್ಕೆ ಹಾಕಿರುವ ಮಾಸ್ಕ್ ಅನ್ನ ತೆಗೆದ್ಬಿಡ್ತಾನೆ. ಅಂಡ್ ಆ ರೀತಿ ಮಾಸ್ಕ್ ಅನ್ನ ತೆಗಿಬೇಕಾದ್ರೆ ನಮ್ಮ ಟೀಮೇನೆ ಪೂರ್ತಿಯಾಗಿ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಸೈನಿಕನ ಫೇಸ್ ಎಷ್ಟೊಂದು ಹಳಿಯದಾಗ್ಬಿಟ್ಟಿದೆ ಅಂದ್ರೆ
ಸರಿಸುಮಾರು 600-700 ವರ್ಷಗಳಾಗಿರುವ ವ್ಯಕ್ತಿ ಹಾಗೇನೆ ಕಾಣಿಸ್ತಿದ್ದಾನೆ. ಆದ್ರೂ ಕೂಡ ನಮ್ಮ ರೀ ಪಟಾಪಟ್ ಅಂತ ಅವಳ ಟ್ಯಾಬ್ಲೆಟ್ ಅನ್ನ ಎತ್ಕೊಂಡು 1945ರಲ್ಲಿ ವರ್ಲ್ಡ್ ವಾರ್ 2 ಎಂಡ್ ಆಗಿತ್ತು ಅಲ್ವಾ, ಸೊ ಅದ್ರ ಎಲ್ಲಾ ಡೀಟೇಲ್ಸ್ ಗಳು ಮತ್ತೆ ಕ್ಲಿಪ್ ಗಳನ್ನ ತೋರಿಸ್ತಾಳೆ. ಅಂದ್ರೆ ಜಾಪಾನೀಸ್ ಸೈನಿಕರ ಕೈಯಲ್ಲಿ ಯುದ್ಧವನ್ನ ಮಾಡೋದಿಕ್ಕಾಗ್ದೆ ಎದುರಾಳಿ ದೇಶದ ಎದುರುಗಡೆಗೆ ಇಬ್ರು ಸೋಲನ್ನ ಒಪ್ಕೊಂಡಿದ್ದಾರೆ. ಅಷ್ಟೇ ಎಲ್ಲ ವಿಷಯಗಳನ್ನ ವ್ಯಕ್ತಿ ತಿಳ್ಕೊಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗಿ ಗಾಬರಿಯಿಂದಾನೆ ಜಾಪಾನೀಸ್ ಫ್ಲಾಗ್ ಅನ್ನ ಸುತ್ಕೊಂಡು ಮಲ್ಗಿರುವ ಒಬ್ಬ ವ್ಯಕ್ತಿ ಹತ್ರಕ್ಕಾಗಿನೇ ಬಂದು ಇವನ ತಾಲಿಯನ್ನ ಬೆಂಡ್ ಮಾಡಿ ಆ ವ್ಯಕ್ತಿಗೆ ನಮಸ್ಕಾರವನ್ನ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ವಾರೆನ್ ಅವನ ಟೀಮು ದಾರಿಯನ್ನ ಹುಡ್ಕೋದಿಕ್ಕೆ ಹೋಗಿ ಒಂದು ರೂಮ್ ನಲ್ಲಿ ಲಾಕ್ ಆಗಿದ್ರು ಅಲ್ವಾ, ಸೊ ಮತ್ತೆ ಇವಾಗ ಅವರನ್ನೇ ನಮ್ಗೆ ತೋರಿಸ್ಬೇಕಾದ್ರೆ ಸಡನ್ ಆಗಿ ಒಬ್ಬ ದರಿಂದ ಒಳಗಡೆ ಬಂದು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾನೆ. ಅಂಡ್ ಅದೇ ರೀತಿ ಒಂದು ಶಾರ್ಪ್ ಆಗಿರುವ ವೆಪನ್ ಅನ್ನ ತಂದು ಸೀದಾ ನಮ್ಮ ವಾರೆನ್ ಅವನ ಕುತ್ತಿಗೆ ಹತ್ರಕ್ಕಾಗಿನೇ ಚುಚ್ಚಿ ಮಾಡುತ್ತಾನೆ. ಇದನ್ನ ನೋಡುವ ನಮ್ಮ ಕ್ಯಾಪ್ಟನ್ ಆಗಿರುವ ಪ್ರಾವ ಗನ್ನನ್ನ ತೆಗೆದು ಆ ದರಿಂದಾಗೆ ಎರ್ರ ಬಿರಿಯಾಗಿ ಶೂಟ್ ಅನ್ನ ಮಾಡ್ಬೇಕಾದ್ರೆ ಎಷ್ಟೇ ಶೂಟ್ ಅನ್ನ ಮಾಡಿದ್ರು ಕೂಡ ದರಿಂದಾಗೆ ಏನಿವೆ ಆಗ್ತಾನೆ ಇಲ್ಲ. ಬದಲಾಗಿ ಇನ್ನವೇ ಕೋಪವನ್ನ ಮಾಡ್ಕೊಂಡು ನಮ್ಮ ಕ್ಯಾಪ್ಟನ್ ಮೇಲೆ ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡ್ತಾನೆ. ಇನ್ನೇನು ನಮ್ಮ ಕ್ಯಾಪ್ಟನ್ಗೆ ಸರಿಯಾಗಿನೇ ಹೊಡೆದು ಅವನ ಕತ್ತಿನ ಮುಗಿಸ್ತಾ ಇದ್ದಾನೆ ಅನ್ನುವ ಕೊನೆ ಕ್ಷಣದಲ್ಲಿ ನಮ್ಮ ಮತ್ತೊಬ್ಬ ಸೋಲ್ಜರು ತುಂಬಾನೇ ಶಾರ್ಪ್ ಆಗಿರುವ ಮತ್ತೊಂದು ವೆಪನ್ ಅನ್ನ ಎತ್ಕೊಂಡು ಈ ದರಿಂದನ ಕುತ್ತಿಗೆ ಒಳಗಡೆ ಚುಚ್ಚಿ ಅವನ ಕತ್ತಿಯನ್ನ ಮುಗಿಸಿ ಹಾಕ್ತಾನೆ. ಆ ರೀತಿ ಆ ದರಿಂದ ತೀರಿ ಹೋದ್ಮೇಲೆ ನಮ್ಮ ವಾರೆನ್ ಹತ್ರಕ್ಕಾಗಿನೇ ಬಂದು ಅವನ ತಲೆಯ ಮೇಲೆ ಬರ್ದು ಮಡಗಿರುವ ಕೆಲವೊಂದಷ್ಟು ಲೆಟರ್ ಗಳನ್ನ ನೋಡ್ಬೇಕಾದ್ರೆ ಅರ್ಥವಾಗುತ್ತೆ. ಈ ದರಿಂದ ಬೇರೆ ಯಾರು ಬೇಲ್ಲ ಆಸ್ಟ್ರೇಲಿಯಾದ ಒಬ್ಬ ಸೈನಿಕ ಅಂತ. ಅದೇ ಎದುರಾಳಿ ಸೈನಿಕರನ್ನ ತಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ರು ಅಲ್ವಾ, ಸೊ ಅದೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕಾದ್ರೆ ಈ ರೀತಿ ದರಿಂದ ವ್ಯಕ್ತಿಯಾಗಿ ಬದಲಾಗಿರೋದು. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸ್ಟ್ಯಾನ್ಲಿ ಮತ್ತೆ ನಮ್ಮ ರೀಯನ್ನ ತೋರಿಸ್ಬೇಕಾದ್ರೆ ನಮ್ಮ ರೀಗೆ ಜಾಪನೀಸ್ ಲ್ಯಾಂಗ್ವೇಜ್ ಬರೋದ್ರಿಂದ ಹೇಗೋ ಕಷ್ಟವನ್ನ ಪಟ್ಟು ಈ ಮುದುಕ ಸೈನಿಕನ ಹತ್ರವಾಗಿ ಸ್ವಲ್ಪ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾಳೆ. ಆದ್ರಿಂದ ಸೈನಿಕ ಕೂಡ ಅವನ ಜೀವನದಲ್ಲಿ ನಡೆದಿರುವ ಕೆಲವು ವಿಷಯಗಳನ್ನ ಹೇಳ್ಕೊತಿದ್ದಾನೆ. ನನ್ಗೆ ಮತ್ತೆ ನನ್ನ ಫ್ರೆಂಡ್ಗೆ ಈ ಬಂಕರ್ ಅನ್ನ ಪ್ರೊಟೆಕ್ಟ್ ಮಾಡುವ ಕೆಲ್ಸವನ್ನ ಕೊಟ್ಟಿದ್ರು. ಯಾಕಂದ್ರೆ ಹೊರಗಡೆ ದೊಡ್ಡದಾಗಿನೇ ಜಾಪನೀಸು ಮತ್ತೆ ಎದುರಾಳಿ ದೇಶದವರ ನಡುವೆ ವರ್ಲ್ಡ್ ವಾರ್ 2 ನಡೀತಾ ಇತ್ತು. ಸೊ ಆ ರೀತಿ ಯುದ್ಧ ನಡೀತಾ ಇರ್ಬೇಕಾದ್ರೆ ನಮ್ಮ ಬಂಕರ್ ಗಳನ್ನ ಸೇಫ್ಟಿ ಮಾಡ್ಬೇಕು ಅಲ್ವಾ, ಸೊ ಅದಕ್ಕಾಗಿ ತಕ್ಕಿದ ಹಾಗೆ ನಾನು ಮತ್ತೆ ನನ್ನ ಫ್ರೆಂಡು ಈ ಬಂಕರ್ ಅನ್ನ ಪ್ರೊಟೆಕ್ಟ್ ಮಾಡ್ತಿದ್ವಿ. ಬಟ್ ಆದ್ರೆ ಯಾವಾಗ ಯುದ್ಧವೆಲ್ಲ ನಿಂತೋಗಿದ್ಯೋ ನಮ್ಮ ಜಾಪನೀಸ್ ನ ಸೈನ್ಯ ಸಂಪೂರ್ಣವಾಗಿ ದೇಶವನ್ನ ಬಿಟ್ಟು ಹೊರಟೋಗ್ಬಿಟ್ಟಿದೆ. ಆದ್ರೆ ನಾನು ಮತ್ತೆ ನನ್ನ ಫ್ರೆಂಡು ಇಬ್ಬರುವೆ ಈ ಬಂಕರ್ ನ ಒಳಗಡೆಗಾಗಿನೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಬಟ್ ಆದ್ರೆ ಅವ್ರು ವಾಪಸ್ಸು ಬರೋವರೆಗುವೆ ಈ ಬಂಕರ್ ಅನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮದೇ ಕೆಲ್ಸವಾಗಿತ್ತು. ಆದ್ರೆ ನನ್ನ ಫ್ರೆಂಡು ಸೋಲನ್ನ ಒಪ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡೋದಕ್ಕಾಗಿ ಯೋಚನೆಯನ್ನ ಮಾಡಿದ್ದ. ಸೊ ಇಷ್ಟ ಇಲ್ಲ ಅಂದ್ರೆ ಕೂಡ ನನ್ನ ಫ್ರೆಂಡ್ ಅವನ ಕಥೆಯನ್ನ ನಾನು ಮುಗಿಸ್ಲೇ ಬೇಕಾಯ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಅದು ಅಲ್ಲದೆ ದರಿಂದಗಳ ರೀತಿಯಾಗಿ ಕೆಲವೊಂದಷ್ಟು ಜನ ಓಡಾಡೋದನ್ನ ನೋಡಿದಿರಲ್ವಾ, ಆ ದರಿಂದಗಳು ಬೇರೆ ಏನುವೆ ಅಲ್ಲ, ಎದುರಾಳಿ ಸೈನಿಕರನ್ನ ಹಿಡ್ಕೊಂಡು ಬಂದು ಅವರ ಮೇಲೆ ತುಂಬಾನೇ ವಿಚಿತ್ರವಾದ ಭಯಂಕರವಾದ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗ್ತಿತ್ತು. ಸೊ ಆ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿ ಈ ರೀತಿ ತುಂಬಾನೇ ಭಯಂಕರವಾಗಿನೇ ಅವರು ಬದಲಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಜಾಪನೀಸ್ ಅವರ ಸೈನಿಕರ ಮೇಲೆ ಕೂಡ ಕೆಲವೊಂದಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗಿದೆ. ಆಕ್ಚುಲ್ ಆಗಿ ಜಾಪನೀಸ್ ಸೈನಿಕರ ಮೇಲೆ ಮಾಡಿರುವ ಎಕ್ಸ್ಪೆರಿಮೆಂಟ್ ಏನು ಅಂದ್ರೆ ಯಾವತ್ತೂ ಕೂಡ ವಯಸ್ಸಾಗಬಾರ್ದು ಮತ್ತೆ ಸಾವು ಕೂಡ ಬರ್ದೆ ಯಾವಾಗ್ಲೂ ಯಂಗ್ ಆಗಿರ್ಬೇಕು ಅನ್ನೋದಾಗಿನೇ ಕೆಲವು ಫಾರ್ಮುಲಾಗಳನ್ನ ಕೊಂಡು ಹಿಡಿದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಲಾಗ್ತಿತ್ತು. ಅಂಡ್ ಅದೇ ಫಾರ್ಮುಲಾದಿಂದಾನೇ ನಾನು ಕೂಡ ಇಷ್ಟು ವರ್ಷಗಳಾಗಿ ಬದುಕಿರೋದು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ರಾವಿನ್ ಅವನ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಅಂಡ್ ಇಬ್ರು ಒಂದು ರೂಮ್ ನ ಒಳಗಡೆಗೆ ಲಾಕ್ ಆಗಿದ್ರು ಅಲ್ವಾ, ಸೊ ಇದ್ದಕ್ಕಿದ್ದಾಗೆ ಒಂದು ಡೋರ್ ಕೂಡ ಓಪನ್ ಆಗಿ ಒಬ್ಬ ದರಿಂದರನ್ನ ಕೊಟ್ಟಾಕಿ ಮಡಗಿರೋದನ್ನ ನೋಡ್ತಾರೆ. ಅಂದ್ರೆ ಇವರು ಇರ್ತಾ ಇರುವ ರೂಮು ಬೇರೆ ಯಾವ್ದುವೇ ಅಲ್ಲ, ಸೈನಿಕರನ್ನ ಕರ್ಕೊಂಡು ಬಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡುವ ಒಂದು ಲ್ಯಾಬ್ ಇತ್ತು ಅಲ್ವಾ, ಆ ಲ್ಯಾಬ್ ನ ಒಳಗಡೆಗಾಗಿನೇ ಬಂದು ಇವರು ಸಿಕ್ಕಾಕೊಂಡಿದ್ದಾರೆ. ಸೊ ಇವಾಗ ಅದೇ ಜಾಗಕ್ಕಾಗಿನೇ ಬಂದು ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ರಾವಿನ್ ಅವನ ಕೈಗೆ ತುಂಬಾನೇ ವಿಚಿತ್ರವಾದ ಇಂಜೆಕ್ಷನ್ ಸಿಗುತ್ತೆ. ಸೊ ಅದನ್ನ ಡೀಪ್ ಆಗಿನೇ ಚೆಕ್ ಮಾಡಿ ಇವನು ನೋಡ್ಬೇಕಾದ್ರೆ ಫೈನಲಿ ಗೊತ್ತಾಗ್ಬಿಡುತ್ತೆ ಅದೇ ಜಾಪನೀಸ್ ನ ಸೈನಿಕರು ಅಮರರಾಗೋದಕ್ಕಾಗಿ ಒಂದು ಇಂಜೆಕ್ಷನ್ ಅನ್ನ ಕಂಡು ಹಿಡಿದಿದ್ರು ಅಲ್ವಾ, ಸೊ ಅದೇ ಇಂಜೆಕ್ಷನ್ ಇದು ಅನ್ನೋದಾಗಿ ಫೈನಲಿ ತಿಳ್ಕೊಬಿಡ್ತಾನೆ. ಅಂಡ್ ನಾವು ಹುಡುಕಿ ಬಂದಿರುವ ಕೋಟ್ಯಾಂತರ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ನಿಧಿ ಇದೇನೆ ಅನ್ನೋದನ್ನುವೇ ತಿಳ್ಕೊತಾನೆ. ಅಂದ್ರೆ ಇವನು ಹುಡುಕಿ ಬಂದಿರುವ ಖಜಾನೆ ಬೇರೆ ಯಾವ್ದುವೇ ಅಲ್ಲ, ಅಮರತ್ವವನ್ನ ಕೊಡುವ ಈ ಇಂಜೆಕ್ಷನ್. ಅಂಡ್ ನಮ್ಮ ಕ್ಯಾಪ್ಟನ್ ಮತ್ತೆ ಸ್ನೇಕು ಹೇಗಾದ್ರೂ ಮಾಡಿ ಹೊರಗಡೆ ಹೋಗೋದಿಕ್ಕಾಗಿ ಡೋರ್ ಅನ್ನ ಓಪನ್ ಮಾಡೋಣ ಅನ್ನೋದಾಗಿನೇ ನೋಡ್ತಿರ್ತಾರೆ. ಬಟ್ ಆದ್ರೆ ಈ ವಾರೆನ್ ಅವನ ಕೈಗೆ ಇಂಜೆಕ್ಷನ್ ಸಿಗ್ಬಿಟ್ಟಿದೆ ಅಲ್ವಾ, ಸೊ ಸೂಲಿಂಗ್ ಅನ್ನ ಕರೆದು ಇದ್ರ ಒಳಗಡೆಗೆ ಗೋಲ್ಡ್ ಅನ್ನವೇ ಕೂಡ ಬಳಸಿದ್ದಾರೆ. ಸೊ ನಾವು ಹುಡುಕಿ ಬಂದಿರುವ ಅಮೃತದ ಕಳಶ ಇದೇನೆ. ಸೊ ಇವರಿಗೆ ಗೊತ್ತಾಗದೆ ಇರುವ ರೀತಿಯಾಗಿ ಇಂಜೆಕ್ಷನ್ ಅನ್ನ ಬಚ್ಚಿ ಮಡಿಕೊನೋದಾಗಿ ಅವಳ ಕೈಗೇನೆ ಕೊಡ್ತಾನೆ. ಈ ಕಡೆ ನೋಡಿದ್ರೆ ನಮ್ಮ ಸ್ನೇಕು ಮತ್ತೆ ಕ್ಯಾಪ್ಟನ್ ಒಂದು ಡೋರ್ ಅನ್ನ ಬೊಡ್ದು ಹಾಕೋದಿಕ್ಕಾಗಿ ನೋಡ್ತಿದ್ರು ಅಲ್ವಾ, ಸೊ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಆ ಡೋರ್ ಅನ್ನವೇ ಬೊಡ್ದು ಹಾಕ್ತಾರೆ. ನಂತರ ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ದಾರಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ದಾರಿಯ ಬದಲಿಗೆ ಸಾವಿರಾರು ದರಿಂದಗಳು ಇಲ್ಲಿ ನಿಂತಿರೋದನ್ನ ತೋರಿಸ್ತಾರೆ.
ಅಂಡ್ ಅದು ಅಲ್ಲದೆ ಈ ದೊರಿಂದಾಗಳು ಸಮುರಾಯ್ನ ಹಾಗೆ ಗೆಟಪನ ಹಾಕೊಂಡು ನಿಂತಿದ್ದಾವೆ. ಇದನ್ನ ನೋಡುವ ನಮ್ಮ ಸ್ನೇಕು ಮತ್ತೆ ಕ್ಯಾಪ್ಟನ್ ಅವರ ಹತ್ರ ಇರುವ ಗನ್ಗಳನ್ನ ತೆಗೆದು ಎರ ಬಿರಿಯಾಗಿ ಆ ಸಮುರಾಯ್ಗಳಿಗೆ ಶೂಟ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅವರಿಗೆ ಯಾವುದೇ ರೀತಿ ಡ್ಯಾಮೇಜ್ ಇವೇ ಆಗ್ತಿಲ್ಲ, ಏನಿವೆ ಆಗ್ತಿರಲ್ಲ. ಅಂಡ್ ಇದಕ್ಕಿದ್ದಾಗೆ ಸಡನ್ ಆಗಿ ಆ ಸಮುರಾಯ್ಗಳು ಕಣ್ಣನ್ನ ಬಿಟ್ಟು ಎಚ್ಚರಿಯಾಗುತ್ತೆ. ನಂತರ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿ ಅಟ್ಟಾಡಿಸಿಕೊಂಡೇನೆ ಬಂದ್ಬಿಡ್ತಾವೆ. ಅಂಡ್ ಇದನ್ನ ನೋಡುವ ನಮ್ಮ ಕ್ಯಾಪ್ಟನ್ಗೆ ಅರ್ಥವಾಗುತ್ತೆ ದೊಡ್ಡ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಸೊ ಪಟಾಪಟ ಅಂತ ನಮ್ಮ ವಾರೆನ್ ಮತ್ತೆ ಸೂಲಿಂಗ್ ಅನ್ನ ಜಾಗ ಬಿಟ್ಟು ಓಡಿ ಹೋಗೋದಿಕ್ಕಾಗಿನೇ ಹೇಳ್ತಾನೆ. ಆನಂತರ ನಮ್ಮ ಕ್ಯಾಪ್ಟನ್ ಕೂಡ ಅವರ ಜೊತೆಯಾಗಿನೇ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾನೆ. ಸೊ ನಮ್ಮ ಸ್ನೇಕು ಹೇಗಾದ್ರೂ ಮಾಡಿ ಆ ಡೋರ್ ಅನ್ನ ಮತ್ತೆ ಕ್ಲೋಸ್ ಮಾಡ್ಬಿಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಆ ಸಮುರಾಯ್ಗಳು ಕೆಲವೊಂದಷ್ಟು ವೆಪನ್ ಗಳನ್ನ ತೆಗೆದು ನಮ್ಮ ಸ್ನೇಕ್ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅದೇ ಕ್ಷಣದಲ್ಲಿ ಅವನ ಕತ್ತಿಯನ್ನ ಮುಗಿಸಿ ಹಾಕ್ಬಿಡ್ತಾವೆ. ಸೊ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ನಮ್ಮ ವಾರೆನ್ನು, ಸೂಲಿಂಗು ಮತ್ತೆ ಕ್ಯಾಪ್ಟನ್ ಮೂರು ಜನರಿಗೆ ಹೇಗೋ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗೋಣ ಅಂತ ನೋಡ್ಬೇಕಾದ್ರೆ ಫೈನಲಿ ಒಂದು ಸುರಂಗ ಮಾರ್ಗ ಇರೋದು ಇವರಿಗೆ ಗೊತ್ತಾಗುತ್ತೆ. ಅಂಡ್ ಮೂರು ಜನರಿಗೆ ಕೂಡ ಅದ್ರ ಒಳಗಡೆಗಾಗಿನೇ ನೆಗ್ದು ಮುಂದೆ ಟ್ರಾವೆಲ್ ಅನ್ನ ಮಾಡ್ಬೇಕಾದ್ರೆ ಅದೇ ಜೋಕು ಅನ್ನುವ ನಮ್ಮ ಸೋಲ್ಜರ್ ನ ಮೇಲೆ ನೂರಾರು ದರಿದ್ರಗಳು ಅಟ್ಯಾಕ್ ಅನ್ನ ಮಾಡಿದ್ವು ಅಲ್ವಾ. ಸೊ ಇವಾಗ ಅದೇ ಜಾಗಕ್ಕಾಗಿನೇ ಬಂದು ತಲುಪಿದ್ದಾರೆ. ಸೊ ಇವಾಗ ನಮ್ಮ ಜೋಕುವಿನ ಬಾಡಿಯನ್ನ ಇಬ್ರು ನೋಡಿ ಟೆನ್ಷನ್ ಆಗ್ಬೇಕಾದ್ರೆ ಇದೇ ಟೈಮಿಗೆ ಒಂದು ದರಿಂದ ಬಂದು ನಮ್ಮ ವಾರೆನ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಬಟ್ ಆದ್ರೆ ನಮ್ಮ ಕ್ಯಾಪ್ಟನ್ ಒಂದು ಶಾರ್ಪ್ ಆಗಿರುವ ವೆಪನ್ ಅನ್ನ ಎತ್ಕೊಂಡು ಆ ದರಿಂದ ಮೇಲೆ ಎರ ಬಿರಿ ಅಟ್ಯಾಕ್ ಅನ್ನ ಮಾಡಿ ಫೈನಲಿ ಅದರ ಕತ್ತಿಯನ್ನ ಮುಗಿಸಿ ಹಾಕ್ತಾನೆ. ಸೊ ಇನ್ನು ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ನಾವು ಇರ್ಲೇಬಾರ್ದು ಅಂತ ಮೂರು ಜನರಿವೆ ಈ ಸುರಂಗ ಮಾರ್ಗವನ್ನ ಫಾಲೋ ಮಾಡ್ಕೊಂಡು ಮೇಲಕ್ಕಾಗಿನೇ ಫೈನಲಿ ಬರ್ತಾರೆ. ಅದೇ ನಮ್ಮ ರೀ ಮತ್ತೆ ಸ್ಟ್ಯಾನ್ಲಿ ಮೇಲ್ಗಡೆ ಇದ್ದಾರೆ ಅಲ್ವಾ. ಸೊ ಫೈನಲಿ ಅದೇ ಜಾಗಕ್ಕಾಗಿನೇ ಬಂದು ತಲುಪ್ತಾರೆ. ಬಟ್ ಆದ್ರೆ ಆ ದರಿಂದಗಳು ನಮ್ಮ ವಾರೆನ್ ಅವರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಸಾಯುವ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಸೂಲಿನ್ನು ಬೇರೆ ದಾರಿ ಇಲ್ದಿರಾ ಹೇಗಾದ್ರೂ ಮಾಡಿ ನಮ್ಮ ಲವರ್ ಅನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಆ ಅಮರತ್ವವನ್ನ ಕೊಡುವ ಇಂಜೆಕ್ಷನ್ ಇವರ ಹತ್ರನೇ ಇದೆ ಅಲ್ವಾ. ಸೊ ಸೀದಾ ಅದನ್ನ ತೆಗೆದು ನಮ್ಮ ವಾರೆನ್ಗೆ ಇಂಜೆಕ್ಟ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ದರಿಂದ ಸಮುರಾಯ್ಗಳಿವೆ ಕೂಡ ಫಾಲೋವನ್ನ ಮಾಡ್ಕೊಂಡು ಸೀದಾ ಇದೇ ಜಾಗಕ್ಕಾಗಿನೇ ಬಂದ್ಬಿಟ್ಟಿದಾವೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಟೀಮು ಒಂದು ಕ್ಷಣಕ್ಕೆ ಶಾಕ್ ಆಗಿ ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಬಟ್ ಆದ್ರೆ ಆ ವಯಸ್ಸಾಗಿರುವ ಒಬ್ಬ ಸೋಲ್ಜರ್ ಇದ್ದಾನೆ ಅಲ್ವಾ, ಅವನು ನಮ್ಮ ಟೀಮ್ ಅವರ ಜೊತೆ ಎಸ್ಕೇಪ್ ಆಗೋದನ್ನ ಬಿಟ್ಟು ಆ ಸಮುರಾಯ್ಗಳ ಮುಂದೆ ಮಂಡಿಯನ್ನ ಬೂರಿ ಸಾವನ್ನ ಸ್ವೀಕಾರ ಮಾಡ್ತಾನೆ. ಸೊ ಅದೇ ರೀತಿ ಆ ಸಮುರಾಯ್ಗಳಿವೆ ಕೂಡ ಒಂದು ಕತ್ತಿಯನ್ನ ತೆಗೆದು ಆ ಸೈನಿಕನ ಕತ್ತಿಯನ್ನ ಅಲ್ಲಿನೇ ಮುಗಿಸಿ ಹಾಕ್ತಾವೆ. ಅಂಡ್ ಈ ಕಡೆ ನಮ್ಮ ಪೂರ್ತಿಯಾದ ಟೀಮು ಜಾಗದಿಂದ ಎಸ್ಕೇಪ್ ಆಗೋಣ ಅನ್ನೋದಾಗಿ ಬರ್ತಿದ್ರು ಅಲ್ವಾ. ಬಟ್ ಆದ್ರೆ ನಮ್ಮ ಕ್ಯಾಪ್ಟನ್ ಮತ್ತೆ ಸ್ಟ್ಯಾನ್ಲಿಯ ಮೇಲೆ ಆ ದೊರಿಂದಗಳು ಮತ್ತೆ ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡ್ತಾವೆ. ಆದ್ರೂ ಕೂಡ ಈ ಸೂಲಿಂಗು ನಾವು ಈ ಜಾಗವನ್ನ ಬಿಟ್ಟು ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ವಾರೆನ್ ಅವನನ್ನ ಎತ್ಕೊಂಡು ಆ ಜಾಗದಿಂದಾನೇ ಹೊರಗಡೆ ಬರೋದಿಕ್ಕಾಗಿನೇ ಬಂದ್ಬಿಡ್ತಾಳೆ. ಅಂಡ್ ಈ ಕಡೆ ನಮ್ಮ ಕ್ಯಾಪ್ಟನ್ ಮತ್ತೆ ಸ್ಟ್ಯಾನ್ಲಿಯ ಮೇಲೆ ಆ ದೊರಿಂದಗಳು ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಸೈಂಟಿಸ್ಟ್ ಆಗಿರುವ ರೀ ತುಂಬಾನೇ ಕಷ್ಟವನ್ನ ಪಟ್ಟು ಆ ದೊರಿಂದಗಳಿಗಿವೆ ಹೊಡೆದು ಕ್ಯಾಪ್ಟನ್ ಮತ್ತೆ ಸ್ಟ್ಯಾನ್ಲಿ ಇಬ್ಬರನ್ನುವೆ ಕೂಡ ಕಾಪಾಡಿ ಆ ಜಾಗದಿಂದಾನೇ ಕರ್ಕೊಂಡು ಬರ್ತಾಳೆ. ಸೊ ನಾವು ಕೂಡ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಮೂರು ಜನರಿಗೆ ಬರ್ತಿರ್ಬೇಕಾದ್ರೆ ಮತ್ತೆ ಆ ದರಿಂದ ಸಮುರಾಯ್ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನೋಡ್ತಾವೆ. ಇದನ್ನ ನೋಡುವ ನಮ್ಮ ಕ್ಯಾಪ್ಟನ್ ರೀ ಮತ್ತೆ ಸ್ಟ್ಯಾನ್ಲಿಗೆ ನೀವು ಹೇಗಾದ್ರೂ ಮಾಡಿ ಜಾಗದಿಂದಾನೇ ತಪ್ಪಿಸ್ಕೊಂಡ್ಬಿಡಿ, ಆಮೇಲೆ ನಾನು ಕೂಡ ಎಸ್ಕೇಪ್ ಆಗಿ ಬಂದ್ಬಿಡ್ತೀನಿ ಅನ್ನೋದಾಗಿ ಮೊದಲು ನಮ್ಮ ರೀ ಮತ್ತೆ ಸ್ಟ್ಯಾನ್ಲಿಯನ್ನ ಕಳಿಸ್ತಾನೆ. ಸೊ ಅದೇ ರೀತಿ ಇವ್ರು ಕೂಡ ಒಂದು ಬಂಕರ್ನ ಒಳಗಡೆಗಾಗಿನೇ ಜಂಪ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಆ ದೊರಿಂದ ಸಮುರಾಯ್ಗಳು ನಮ್ಮ ಕ್ಯಾಪ್ಟನ್ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನ ಕತ್ತಿಯನ್ನ ಮುಗಿಸ್ತಾವೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸೂಲಿಂಗ್ ಮತ್ತೆ ವಾರೆನ್ ಅನ್ನ ತೋರಿಸ್ಬೇಕಾದ್ರೆ ಅದೇ ವಾರೆನ್ ಬೇರೆ ಬದುಕ್ಲಿ ಅಂತ ಒಂದು ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಇವಾಗ ಇಂಜೆಕ್ಷನ್ ನ ಪವರ್ ವರ್ಕ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಅಮರತ್ವವನ್ನ ಕೊಟ್ಟು ಇವನು ಪವರ್ಫುಲ್ ಆಗಿ ಬದಲಾಗ್ತಾನೆ ಅಂತ ಇಬ್ರು ತಿಳ್ಕೊಂಡಿದ್ರೆ ಬದಲಾಗಿ ಇವನು ಕೂಡ ಒಂದು ದರಿದ್ರವಾಗಿ ಬದಲಾಗೋದಿಕ್ಕೆ ಶುರುವಾಗ್ಬಿಡ್ತಾನೆ. ಅಂಡ್ ಅದೇ ರೀತಿ ದರಿದಾಗಿ ಸೀದಾ ಸೂಲಿನ ಅವಳನ್ನ ಕೊಚ್ಚಿ ಅವಳ ಕತ್ತಿಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಸ್ಟ್ಯಾನ್ಲಿ ಮತ್ತೆ ರಿಯನ್ನ ತೋರಿಸ್ಬೇಕಾದ್ರೆ ಈ ಬಂಕರ್ ನಿಂದ ಹೊರಗಡೆ ಹೋಗೋದಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ರು ಅಲ್ವಾ. ಸೊ ಫೈನಲಿ ಹೊರಗಡೆ ಹೋಗೋದಿಕ್ಕಾಗಿ ಇರುವ ದಾರಿ ಕೂಡ ಸಿಗ್ಬಿಡುತ್ತೆ. ಬಟ್ ಆದ್ರೆ ಆ ದಾರಿ ನಾರ್ಮಲ್ ಆಗಿ ಇರದೆ ನೀರಿನ ಒಳಗಡೆ ಇರುವ ಒಂದು ಸುರಂಗದ ಒಳಗಡೆಯಿಂದ ಹೋಗ್ಬೇಕಿದೆ. ಸರಿ ಓಕೆ, ಕಷ್ಟವನ್ನ ಪಟ್ಟಿಯಾದ್ರೂ ಸರಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಇಬ್ರು ಕೂಡ ಡಿಸೈಡ್ ಆಗ್ತಾರೆ. ಅಂಡ್ ಅದೇ ರೀತಿ ನಮ್ಮ ರೀ ಮತ್ತೆ ಸ್ಟ್ಯಾನ್ಲಿ ಆ ಸುರಂಗದ ಒಳಗಡೆಯಿಂದಾನೇ ಬರ್ತಾರೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ನಮ್ಮ ರೀ ಹೊರಗಡೆಗೆನ ಬಂದು ಸ್ಟ್ಯಾನ್ಲಿಯನ್ನ ಕೂಗೋದಿಕ್ಕಾಗಿನೇ ನೋಡ್ತಾಳೆ. ಯಾಕಂದ್ರೆ ಎಷ್ಟೇ ಹೊತ್ತು ಆದ್ರೂ ಕೂಡ ನಮ್ಮ ಸ್ಟ್ಯಾನ್ಲಿ ಇನ್ನವೇ ಹೊರಗಡೆಗಾಗಿ ಬಂದಿಲ್ಲ. ಯಾಕಂದ್ರೆ ಆ ನೀರಿನ ಒಳಗಡೆ ಇರುವ ಸುರಂಗದ ಒಳಗಡೆ ಇಬ್ರು ಬರ್ತಿರ್ಬೇಕಾದ್ರೆ ಆದ್ದರಿಂದ ಸಮುರಾಯ್ಗಳು ಇವರನ್ನ ಫಾಲೋವನ್ನ ಮಾಡ್ಕೊಂಡು ನಮ್ಮ ಸ್ಟ್ಯಾನ್ಲಿಯನ್ನ ನೀರಿನ ಒಳಗಡೆನೆ ಅವನ ಕತ್ತಿಯನ್ನ ಮುಗಿಸಿ ಹಾಕ್ಬಿಟ್ಟಿದಾವೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ಕೊನೆಯದಾಗಿ ಬೀಳ್ತಿರೋದು ಅಂದ್ರೆ ನಾವು ಮಾತ್ರನೇ.
ಸೊ ಮೊದ್ಲು ಈ ಜಾಗದಿಂದ ನಾವು ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಕಷ್ಟವನ್ನ ಪಟ್ಟು ಆ ನದಿಯಿಂದ ನಮ್ಮ ಮರಿ ಹೊರಗಡೆಗಾಗಿನೇ ಬಂದು ರಿಲ್ಯಾಕ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಫಟ್ ಅಂತ ಆ ದರಿಂದ ಸಮುರಾಯಿಗಳಿವೆ ಕೂಡ ನೀರಿನ ಒಳಗಡೆಯಿಂದ ಹೊರಗಡೆಗೆನೆ ಬರ್ತಿದಾವೆ. ಅಂಡ್ ಸೀದಾ ನಮ್ಮ ರೀ ಅವಳ ಹತ್ರಕ್ಕಾಗಿನೇ ಬಂದು ಅವರ ಕತ್ತಿಯನ್ನುವೆ ಓಪನ್ ಮಾಡಿ ನಮ್ಮ ರೀ ಅವಳ ಕತ್ತಿಯನ್ನುವೆ ಕೂಡ ಫಟ್ ಅಂತ ಮುಗಿಸಿ ಆಗ್ಬಿಡ್ತಾವೆ. ಸೊ ಓಪನಿಂಗ್ ನಲ್ಲಿ ನಾವು ಕೂಡ ಇದನ್ನೇ ಹೇಳಿದ್ವು ಅಲ್ವಾ, ಈ ನಿಧಿಯನ್ನ ಹೂಡಿಕೊಂಡು ಯಾರು ಹೋಗ್ತಾರೋ ಅವರು ಬದುಕಿ ಯಾವತ್ತೂ ಕೂಡ ಬರೋದೇ ಇಲ್ಲ ಅಂತ. ಸೊ ಅದೇ ರೀತಿಯಾಗಿ ಇಬ್ರು ನಿಧಿ ಮತ್ತೆ ಅಮೂಲ್ಯವಾದ ಬೆಲೆ ಬಾಳುವ ವಸ್ತುಗಳನ್ನ ಹುಡುಕಿ ಬಂದಿದ್ರು. ಬಟ್ ಆದ್ರೆ ಒಳಗಡೆ ಹೋಗಿರುವ ಒಬ್ರು ಕೂಡ ಜೀವಂತವಾಗಿ ಹೊರಗಡೆ ಬಂದಿಲ್ಲ. ಸೊ ಫೈನಲ್ ಆಗಿ ಯಾರೇ ಬಂದ್ರೆ ಕೂಡ ಅವರ ಬಲಿಯನ್ನ ತಗೊಳ್ಳೋದು ಈ ಬಂಕರ್ ನ ಒಂದು ರಹಸ್ಯ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹೋಗಿ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.